ಸೊ ಎಲ್ರಿಗೂ ನಮಸ್ಕಾರ. ನಾನು ಸ್ಟಾರ್ಟಿಂಗ್ ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ಕೆಲಸ ರೆಡಿ ಆಗಿಬಿಟ್ಟು ಕಾಲೇಜ್ ಹೋಗೋದು, ಇದೇ ಫಸ್ಟ್ ಕೆಲಸ. ಸೊ ಕ್ಲಾಸ್ ಹೋಗಿದೆ, ಆದರೂ ಏನೋ ಮೆಹಂದಿ ಬಿಡಿಸ್ತಾ ಇದ್ದಾಳೆ ಕುತ್ಕೊಂಡು. ಅಲ್ಲೊಬ್ಬರು ಏನೋ ಲ್ಯಾಪ್ಟಾಪಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ರೂಪಾ. ಸೊ ಬನ್ನಿ ಮಾಡೋಕ್ಕೆ ಕೆಲಸ ಇಲ್ಲ ನನಗೆ ಅಂದರೆ. ಸೊ ಕಾಲೇಜ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. 2 ಪೀರಿಯಡ್ಸ್ ಇಲ್ಲೇ ಇರಲಿಲ್ಲ. ಮ್ಯಾಮು ಕೂಡ ಹಾಗೆ ಬಿಟ್ಬಿಟ್ರು, ಬೇರೆ ಯಾರೂ ಇಲ್ಲ ಅಂತ. ನನ್ನ ಫ್ರೆಂಡ್ಸು ಕೂಡ ಎಲ್ಲರೂ ಅಬ್ಸೆಂಟ್ ಆಗಿದ್ದಾರೆ, ಅದಕ್ಕೆ ಇವತ್ತು ಒಬ್ಬಳೇ ಹೋಗ್ತಾ ಇದ್ದೀನಿ. ಓಕೆ ಬಾಯ್. ಸೊ ಈವ್ನಿಂಗ್ ಹಾಗೆ ಸುಮ್ಮನೆ ಇರಬೇಕಾದ್ರೆ ಅಕ್ಕ ಕಾಲ್ ಮಾಡಿ ಕರೆದ್ಲು, ಬಾ ಆಚೆ ಹೋಗೋಣ ಅಂತ. ಸೊ ನಮ್ಮ ಅಕ್ಕ, ನಮ್ಮ ಭಾವ ಮತ್ತು ಅವ್ರ ಮಮ್ಮಿ ಎಲ್ಲ ಬಂದಿದ್ದರು. ಇಷ್ಟು ಜನನೂ ನಾವು ಬಸವೇಶ್ವರ ನಗರ್ಗೆ ಹೋದ್ವಿ. ಅವ್ರು ಒಂದ್ಸಲ ಟೇಸ್ಟ್ ಮಾಡಿದ್ರಂತೆ, ಸೊ ನಮಗೂ ಕೂಡ ಟೇಸ್ಟ್ ಮಾಡ್ಸೋಕ್ಕೆ. ನಾವು ಹೋಗಿದ್ದ ಪ್ಲೇಸ್ ಬಂದು ಗಣೇಶ್ ಗ್ರೀನ್ ಟೀ ಅಂತ. ಇಲ್ಲಿ ತುಂಬ ಜನಕ್ಕೆ ಬೆಂಗಳೂರಲ್ಲಿರೋರಿಗೆ ಯೂಶ್ವಲಿ ಆ ಪ್ಲೇಸಲ್ಲಿರೋರಿಗೆ ಗೊತ್ತಿರುತ್ತೆ, ಬಟ್ ತುಂಬ ಜನ ಗೊತ್ತಿದೆಯೋ ಇಲ್ವೋ ಅಷ್ಟು ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡ್ತಾ ಇರೋದು. ಇವ್ರಿಗೆ ಮಾತಾಡೋಕ್ಕೆ ಮತ್ತು ಕಿವಿ ಕೂಡ ಕೇಳಿಸೋದಿಲ್ಲ, ಬರೋದಿಲ್ಲ. ಇವರು ಇಲ್ಲಿ ಮಾಡ್ತಿರೋ ಕೆಲಸ ಏನಂತಂದರೆ, ಇಲ್ಲಿ ಯಾವುದೇ ಹಾಲು ಆ ಥರ ಏನು, ಟೀ ಅಂತ ಇದೆ ಬಟ್ ಏನು ಹಾಲು ಥರ ಇಲ್ಲ ಯೂಸ್ ಮಾಡಲ್ಲ. ನಿಮ್ಗೇನಾದರೂ ಪ್ರಾಬ್ಲಮ್ ಅಂದರೆ ಗಂಟ್ಲು ನೋವಿರ್ಬೋದು, ಶೀತ ಇರ್ಬೋದು ಅಥವಾ ತಲೆನೋವು ಇರ್ಬೋದು, ಆ ಥರ ಏನೇ ಒಂಥರ ಪ್ರಾಬ್ಲಮ್ ಇದ್ದರೂ ಅಲ್ಲಿ ಹೋಗಿ ಸನ್ನೆ ಮಾಡಿ ತೋರಿಸಿದ್ರೆ ಸಾಕು. ಅವ್ರು ನೋಡಿಬಿಟ್ಟು ಆ ಔಷಧಿಗೆ ಅಲ್ಲಿ ತಾಮ್ರ ಥರ ಇದೆಯಲ್ಲ, ಸೊ ಅಲ್ಲಿ ಬಿಸಿನೀರನ್ನ ಸ್ಟೋರ್ ಮಾಡಿದ್ದಾರೆ, ಅಲ್ಲಿ ಆವಾಗಲೇ ಹಾಕ್ಕೊಡ್ತಾರೆ. ಎಲ್ಲರೂ ಗ್ಲಾಸ್ ಲೋಟನೇ ಯೂಸ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿತ್ತು, ಯೂನಿಕ್ ಆಗಿತ್ತು. ಬಟ್ ಅಲ್ಲಿ ಪ್ರೈಸ್ನೇ ಟ್ಯಾಗ್ನೇ ಎಲ್ಲ ಹಾಗೆ ಹಾಕ್ಬಿಟ್ಟಿದ್ದಾರೆ. ನೀವು ಸ್ಕ್ಯಾನ್ ಮಾಡಿ ಹೇಳಿ ಹೋಗಿದ್ರೆ ಸಾಕು, ಅಥವಾ ಅವರು ಅದನ್ನು ಕೂಡ ಕೇಳ್ತಾ ಇಲ್ಲ, ಅಂದರೆ ಅವ್ರು ನಂಬಿಕೆ ಇಟ್ಟು ಮಾಡ್ತಾಯಿದ್ದಾರೆ. ಅದೊಂದು ಖುಷಿಯಾಯಿತು. ತುಂಬ ಜನ ಮೋಸನೂ ಮಾಡಲ್ಲ, ಅಂದರೆ ಈ ಥರ ಇರೋ ವ್ಯಕ್ತಿಗಳಿಗೆ. ಸೊ ಅದು ಒಳ್ಳೆಯದು ಅಂತ ಅನಿಸ್ತು. ತುಂಬ ಅಂದರೆ ತುಂಬ ಜನ ಇದ್ದರು ಅಲ್ಲಿ, ಒಂದು 20 to 30 ಮೆಂಬರ್ಸ್ ಇರ್ಬೋದು. ಇದು ಲೆಮನ್ ಕಷಾಯ ಟೀ ಅಲ್ಲ ಎಲ್ಲ ಗ್ಲಾಸ್ ಏನು ಕೊಡ್ತಾ ಇದ್ದಾರಾ? ವಾಪಸ್ ಕೊಡಬೇಕು ಗ್ಲಾಸು. ಚೆನ್ನಾಗಿ ಟೇಸ್ಟ್ ನೋಡು. ಆಮೇಲೆ ನೋಡ್ತೀನಿ, ತುಂಬ ಬಿಸಿ ಆಯ್ತಾ? ರವಿ ಕೊಡೋದು ಕುಡ್ದಾ? ಹೆಂಗೈತೆ?